ಸ್ನೇಹಿತರೆ ನಮಸ್ಕಾರ. ಗೃಹ ಜ್ಯೋತಿಯಲ್ಲಿ ಇನ್ನು ಮುಂದೆ ಎಲ್ಲರಿಗೂ ಕೂಡ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಹೀಗೆ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ರೆ, ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ 4 ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಮಾಡಿಲ್ಲ ಅಂದ್ರೆ ನೀವು ಕಟ್ಟಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ ಇದೆ. ಸೊ ನೀವು 4 ರೂಲ್ಸ್ಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಫಾಲೋ ಅಪ್ ಮಾಡಿದ್ರೆ ನೀವು ಮತ್ತೆ ಕರೆಂಟ್ ಬಿಲ್ ಕಟ್ಟುವ ಹಾಗಿಲ್ಲ. ಕಡಿಮೆ ಬಿಲ್ ಬರುತ್ತೆ. ಅಂದ್ರೆ 200 ಯೂನಿಟ್ ಮೇಲೆ ಈಗ ಯೂಸ್ ಮಾಡ್ತಾ ಇದ್ರಿ ನೀವು. ಸೊ ಕಡಿಮೆ ಹೇಗೆ ಬಿಲ್ ಬರ್ತಾ ಇದೆ ಅದೇ ರೀತಿ ಬರುತ್ತೆ. ಹಾಗಾದ್ರೆ ಬನ್ನಿ ಈ 4 ರೂಲ್ಸ್ಗಳು ಯಾವುವು. ಸೊ ಡಿ.ಕೆ. ಶಿವಕುಮಾರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಈ ಗೃಹ ಜ್ಯೋತಿಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು, ಆ 4 ರೂಲ್ಸ್ಗಳನ್ನ ತಿಳ್ಕೊಳ್ಳೋದು. ಸೊ ಸ್ನೇಹಿತರೆ, ಮೊದಲನೇ ರೂಲ್ಸನ್ನು ನಾವು ನೋಡ್ತಾ ಹೋಗೋಣ. ಸರಾಸರಿ ನೀವು ವರ್ಷಕ್ಕೆ ಎಷ್ಟು ಯೂನಿಟನ್ನು ಯೂಸ್ ಮಾಡ್ಕೊಳ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಫ್ರೀ ಕರೆಂಟ್ ಕೊಡಬೇಕೋ ಬೇಡವೋ ಅಂತ ಸರ್ಕಾರ ಹೇಳತ್ತಂತೆ. ಹೌದು, ಸರಾಸರಿ ಬಳಕೆಯಲ್ಲಿ ನೀವು ಅರ್ಹತೆ ಹೊಂದಿರಬೇಕಾಗತ್ತೆ. 12 ತಿಂಗಳು, ವರ್ಷಕ್ಕೆ 12 ತಿಂಗಳ ಕಾಲ ನೀವು ಎಷ್ಟು ಬಿಲ್ಲನ್ನು ತೆಗೆದುಕೊಳ್ತೀರಿ, ಜೊತೆಗೆ ಎಷ್ಟು ಯೂನಿಟನ್ನು ಯೂಸ್ ಮಾಡ್ಕೊಳ್ತೀರಿ, ಹೆಚ್ಚುವರಿಗ ಪ್ರತಿ ತಿಂಗಳು ಕೂಡ ನೀವು 150 ಅಥವಾ 160 ಇಷ್ಟು ನೀವು ಯೂನಿಟನ್ನು ಯೂಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಫ್ರೀ ಕರೆಂಟ್ ಕಂಟಿನ್ಯೂ ಆಗಿ ಸರ್ಕಾರ ಕೊಡ್ತಾ ಹೋಗುತ್ತೆ. ಒಂದು ವೇಳೆ ನೀವು ಹೆಚ್ಚಿನ 300 400 ಈ ರೀತಿ ಯೂನಿಟನ್ನು ಯೂಸ್ ಮಾಡ್ಕೊಳ್ತಾ ಹೋದರೆ ನಾವು ಫ್ರೀಯಾಗಿ ಕರೆಂಟ್ ಕೊಡೋದಿಲ್ಲ, ನೀವೇ ಸಂಪೂರ್ಣ ಬಿಲ್ಲನ್ನು ಕಟ್ಟಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಇನ್ನು ಎರಡನೇ ರೂಲ್ಸ್ ಏನಪ್ಪಾ ಅಂದ್ರೆ, ಸುಮಾರು 200 ಯೂನಿಟ್ ಮೀರಿದರೆ ಸಂಪೂರ್ಣ ಬಿಲ್ಲನ್ನು ನೀವೇ ಕಟ್ಟಬೇಕಂತೆ. ಈಗ ನೋಡಿ, ಮೊದಲು ಹೇಗಿತ್ತಪ್ಪ ಅಂದ್ರೆ 200 ಯೂನಿಟ್ಗಿಂತ ಹೆಚ್ಚಿನ ಬಿಲ್ಲು ಬಂತು ಅಂದ್ರೆ 250 ಯೂನಿಟ್ ಅನ್ನ ನೀವು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಮೇಲೆ ಬಂದಿರತಕ್ಕಂತಹ 50 ಯೂನಿಟ್ನ ಬಿಲ್ಲನ್ನ ನೀವು ಕಟ್ತೀರಿ. 200 ಯೂನಿಟ್ ಅಂತೂ ಖಂಡಿತವಾಗ್ಲೂ ಸರ್ಕಾರ ಕಟ್ಟತ್ತೆ ಅಂತ ಹೇಳಿತ್ತು. ಅಂದ್ರೆ 200 ಯೂನಿಟ್ ಕಟ್ ಮಾಡಿನೇ ನಿಮಗೆ ಬಿಲ್ ಕೊಡ್ತೀವಿ ನಾವು ಅಂತ ಹೇಳಿತ್ತು. ಸೊ ಅದರ ಪ್ರಕಾರ ಈಗ ನಡೀತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ಕಡೆ ಹೆಚ್ಚಿನ ಬಿಲ್ಲೇ ಬರ್ತಾ ಇತ್ತು, ಒಂದೊಂದು ಕಡೆ ಕಡಿಮೆ ಬಿಲ್ಲು, ಈ ರೀತಿ ನಡೀತಾನೆ ಇತ್ತು. ಆಲ್ಮೋಸ್ಟ್ ಮೊದಲು ಹೇಗಿತ್ತು ಹಾಗೆ ಬಿಲ್ಲು ಕೂಡ ಬರ್ತಾ ಇತ್ತು. ಮತ್ತೆ ಈ ಗೃಹ ಜ್ಯೋತಿಯಲ್ಲಿ ಎಷ್ಟು ಯೂನಿಟ್ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಹೆಚ್ಚಳ ಆಗಿದೆ, ಎಷ್ಟು ಈಗಾಗಲೇ ಆಲ್ರೆಡಿ 1 ಯೂನಿಟ್ಗೆ 1 ರೂಪಾಯಿ ಇದ್ರೆ ಈಗ 2 ರೂಪಾಯಿ ಆಗಿದೆ. ಸೊ ಹೆಚ್ಚಳ ಕೂಡ ಆಗಿದೆ ಈಗ ಗೃಹ ಜ್ಯೋತಿಯಲ್ಲಿ. ಸೊ ಹಾಗಾಗಿ ನಮಗೆ ಬಿಲ್ ಎಷ್ಟು ಮೊದಲು ಸಿಗ್ತಾ ಇತ್ತೋ ಈಗೂ ಕೂಡ ಹಾಗೆ ಸಿಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಎಲ್ಲರಲ್ಲಿ ಇದ್ದೇ ಇರುತ್ತೆ. ಈಗ ಒಟ್ಟಾರೆಯಾಗಿ 200 ಯೂನಿಟ್ಗಿಂತ ಹೆಚ್ಚಾಗಿ ನೀವು ಬಳಕೆ ಮಾಡಿದ್ರೆ ಮೇಲಿರ್ತಕ್ಕಂತಹ ಹೆಚ್ಚಿನ ಯೂನಿಟ್ ಬಿಲ್ಲನ್ನು ನೀವು ಕಟ್ತೀರಿ. 200 ಯೂನಿಟನ್ನು ಸರ್ಕಾರ ಕಟ್ತಾ ಇತ್ತು. ಆದರೆ ಈಗ ಹಾಗಲ್ಲ. ನೀವು ಖಂಡಿತವಾಗ್ಲೂ 200 ಯೂನಿಟ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಮಾತ್ರ ನಾವು ಫ್ರೀ ಬಿಲ್ಲನ್ನು ಕೊಡ್ತೀವಿ. 200 ಯೂನಿಟ್ಗಿಂತ ಮೀರಿದ್ರೆ ಅಂದರೆ 201 ಯೂನಿಟ್ ಆದರೂ ಸಹಿತ ಸಂಪೂರ್ಣ ಬಿಲ್ಲನ್ನು ನೀವೇ ಕಟ್ಟಬೇಕು. 200 ಅಥವಾ 199 ಯೂನಿಟ್ ಆದರೂ ಸಹಿತ ನಾವು ಬಿಲ್ಲನ್ನು ಕಟ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಮೇಲ್ಗಡೆ ಎಷ್ಟೇ ಏರಿದ್ರು ಅದನ್ನು ಕೂಡ ಕಟ್ಟಬೇಕು, 200 ಯೂನಿಟ್ ಬಿಲ್ ಕೂಡ ಕಟ್ಟಬೇಕು ನೀವು ಹೆಚ್ಚಳ ಮಾಡಿದ್ದೆ ಆದರೆ. 200ಕ್ಕಿಂತ ಕಡಿಮೆ ಮಾಡಿದ್ರೆ ಸಂಪೂರ್ಣ ಬಿಲ್ಲನ್ನು ಸರ್ಕಾರ ಕಟ್ಟತ್ತಂತೆ. ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಪ್ರಶ್ನೆ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಇನ್ನು ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಹೊಸ ಮನೆಗಳಿಗೆ ಯೂನಿಟ್ ಈ ಫ್ರೀಯಾಗಿ ಕರೆಂಟ್ ಕೊಡಬೇಕೋ ಬೇಡವೋ ಅಂತ ಸರ್ಕಾರ ನಿರ್ಧರಿಸತ್ತಂತೆ. ಹೌದು, ಈಗ ಹೊಸ ಮನೆ ಕಟ್ಟಿರ್ತೀರಿ, 1 ವರ್ಷದವರೆಗೂ ಕೂಡ ನೀವು ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ಕೊಳ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಫ್ರೀಯಾಗಿ ಕರೆಂಟ್ ಕೊಡತ್ತಂತೆ. ಅಂದ್ರೆ 1 ವರ್ಷದವರೆಗೆ ನೀವು ಯೂಸ್ ಮಾಡ್ಕೊಳ್ತೀರಿ ಮನೆಯಲ್ಲಿ, ಅದರ ಆಧಾರದ ಮೇಲೆ 2ನೇ ವರ್ಷ ನಿಮಗೆ ಫ್ರೀಯಾಗಿ ಕರೆಂಟ್ ಕೊಡಬೇಕಾ ಬೇಡವಾ, ಅಥವಾ ನೀವು ಸಂಪೂರ್ಣ ಬಿಲ್ಲನ್ನು ನೀವೇ ಕಟ್ಟಬೇಕಾ, ಈ ರೀತಿ ಸರ್ಕಾರವೇ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತಂತೆ. ಸೊ ಇದೊಂದು ನಿಯಮವನ್ನು ತಂದಿದ್ದಾರೆ. ಇನ್ನು ಆಧಾರ್ ಕಾರ್ಡು ಸ್ನೇಹಿತರೆ, ಆಧಾರ್ ಕಾರ್ಡು ಈ ಕರೆಂಟ್ಗೆ ಬಿಲ್ಗೆ ಲಿಂಕ್ ಆಗಿರಬೇಕಂತೆ. ಹೌದು, ನಿಮ್ಮ ಮೀಟರ್ಗಳಿಗೆ, ನಿಮ್ಮ ಗೃಹ ಜ್ಯೋತಿ ಯೋಜನೆಗಳಿಗೆ ಈ ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂದರೆ ಅದನ್ನು ಮಾಡಿಸಿ ಎನ್ನುವಂತಹ ರೂಲ್ಸನ್ನು ಕೂಡ ಇಲ್ಲಿ ತಂದಿದ್ದಾರೆ. ಸೊ ಇದು ಬೇಸಿಕ್ ರೂಲ್ಸ್ ಇದ್ದಿರತಕ್ಕಂಥದ್ದು, ಎಲ್ಲ ಯೋಜನೆಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಇದನ್ನು ನೀವು ಯಾರು ಮಾಡಿಸಿಲ್ಲ ಅದನ್ನು ಮಾಡಿಸಿದ್ರೆ ಮಾತ್ರ ನಾವು ಈ ಗೃಹ ಜ್ಯೋತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಸ್ಮಾಲ್ ಚೇಂಜಸ್ಗಳು ಆಗಿದ್ದಾವೆ.
ಆದರೆ ಇಲ್ಲಿ ಮೊದಲಿನಿಂದನೇ ಕೂಡ ಬಿಲ್ ಹೇಗೆ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಎನ್ನುವಂತಹ ಶಂಕೆಗಳು ಕೆಲವೊಂದಿಷ್ಟು ಜನರದ್ದು ಅನುಮಾನಗಳು ಇದ್ದೇ ಇದೆ. ಯಾಕಂದರೆ ಮೊದಲಿಗೂ ಬಿಲ್ಲು ಅಷ್ಟೇ ಬರ್ತಾ ಇತ್ತು, ಈಗಲೂ ಕೂಡ ಅಷ್ಟೇ ಬರ್ತಾ ಇದೆ. 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೋ ಇಲ್ವೋ ನಮಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಸೊ ನೋಡೋಣ, ಈ ರೂಲ್ಸನ್ನು ಫಾಲೋ ಮಾಡಿ ಅಂದರೆ ಮಾತ್ರ ನಿಮಗೆ ಆದಷ್ಟು ನಿಮಗೆ ಕಡಿಮೆ ಕರೆಂಟನ್ನು ಯೂಸ್ ಮಾಡಿದ್ರೆ ನಿಮಗೆ ಬೆಟರ್ ಅಲ್ವಾ. ಸುಮ್ಮನೆ ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಮನೆಗಳಲ್ಲಿ ಸುಮ್ಮನೆ ಲೈಟ್ ಉರಿಸೋದು, ಫ್ಯಾನ್ ಹಚ್ಚಿ ಬಿಡೋದು, ಈ ರೀತಿ ಮಾಡೋದ್ರಿಂದ ನಿಮಗೆ ತೊಂದರೆ. ಸೊ ಕರೆಂಟ್ ಉಳಿಸಿ, ಮತ್ತೇನಿಲ್ಲ. ಯಾಕಂದರೆ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಬಳಸಿ. ನೀರು ಹಿತಮಿತವಾಗಿ ಬಳಸಬೇಕು, ಕರೆಂಟು ಕೂಡ ನಾವು ಹಾಗೆ ಹಿತಮಿತವಾಗಿಯೇ ಬಳಸಬೇಕಾಗತ್ತೆ. ಎಷ್ಟೇ ಇರಲಿ ಅದು ಎಷ್ಟು ಅಗತ್ಯವಿದೆಯೋ ಅಷ್ಟೇ ನಾವು ಬಳಸ್ಕೊಳ್ಬೇಕು ಅನ್ನುವಂಥದ್ದು ನಿಯಮ. ಸೊ ನೋಡಿ, ಈ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಆದಷ್ಟು ಎಲ್ಲ ಗೃಹಜ್ಯೋತಿ ಫಲಾನುಭವಿಗಳಿಗೆ, ಆಲ್ಮೋಸ್ಟ್ ಎಲ್ಲ ಮನೆಯವರಿಗೆ ಶೇರ್ ಮಾಡಿ. ಎಲ್ಲರ ಹತ್ರನೂ ಕೂಡ ಕರೆಂಟ್ ಇದ್ದೇ ಇರುತ್ತೆ. ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.